ಸರ್ ಇದು ಎಂತ ಇಕ್ಕಟ್ಟು ಜಾಗದಲ್ಲಿ ಕೂಡ ಹೋಗುತ್ತೆ. 200 kg ಹಾಕಿದ್ರೆ ಎಂತ ಅಪ್ಪಲ್ಲಿ ಕೂಡ ಹತ್ತುತ್ತೆ. ಸರ್ ಇದು ರಿವರ್ಸ್ ಬರುತ್ತೆ, ನ್ಯೂಟ್ರಲ್ 1 2 3 4 ಎಲ್ಲ ಬರುತ್ತೆ, ಮತ್ತೆ ಲಿಫ್ಟ್ ಎಲ್ಲ ಇದೆ. ಜಸ್ಟ್ ಅಷ್ಟೇ. ನಾನಿವತ್ತು ಕಾರನ್ನು ಮಾಡಿಫೈ ಮಾಡುವಂತಹ ಒಂದು SM ಇಂಡಸ್ಟ್ರಿಗೆ ಬಂದಿದ್ದೇನೆ. ಇದಿರುವಂಥದ್ದು ಕಡಬ ತಾಲೂಕಿನ ಪಾಲ್ತಾಡು ಗ್ರಾಮದ ಬಂಬಿಲ ಅನ್ನುವ ಜಾಗದಲ್ಲಿ. ಯಾವ ರೀತಿ ಕಾರನ್ನು ಮಾಡಿಫೈ ಮಾಡ್ತಾರೆ, ಕಾರು ಅಲ್ಲದೆ ಜೀಪು, ಬೈಕು, ಸ್ಕೂಟಿ ಇನ್ನಿತರ ವಾಹನಗಳನ್ನು ಕೃಷಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಡಿಫೈ ಮಾಡಿ ಕೃಷಿಕರಿಗೆ ತೋಟದಿಂದ ತರುವುದಕ್ಕೆ ಮತ್ತು ತೋಟದಿಂದ ಅಡಿಕೆ ತಗೊಂಡು ಹೋಗುವುದಕ್ಕೆ, ಗೊಬ್ಬರವನ್ನು ತರುವುದಕ್ಕೆ ಎಲ್ಲದಕ್ಕೂ ಕೂಡ ಉಪಯೋಗ ಆಗುವಂತಹ ರೀತಿಯಲ್ಲಿ ಈ ಒಂದು ವಾಹನವನ್ನು ರೆಡಿ ಮಾಡಿ ಕೊಡ್ತಾರೆ. ಯಾವ ರೀತಿ ಮಾಡ್ತಾರೆ ಅನ್ನುವ ಒಂದು ಮಾಹಿತಿಯನ್ನು ಅವರೊಟ್ಟಿಗೆ ಪಡ್ಕೊಳ್ಳುವ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪುರುಷೋತ್ತಮ್ ಅಂತ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಮ್ದೊಂದು 5 ವರ್ಷ ಆಯ್ತು. 5 ವರ್ಷ ಆಯ್ತು. ಹೌದು, 5 ವರ್ಷದಿಂದ ಮಾಡ್ತಿದ್ವಿ. ಯಾವೆಲ್ಲ ಗಾಡಿಗಳನ್ನು ಮಾಡಿ ನಮ್ದು ಈ ತರ ಕಾರು, ಮತ್ತೆ ಹೋಂಡಾ ಆಕ್ಟಿವಾ, ಬೈಕ್, ಮತ್ತೆ ಜೀಪು ಆ ತರ ಎಲ್ಲ ಮಾಡ್ತೀವಿ. ಜೀಪ್ ಎಲ್ಲ ಹೌದು, ಮಾಡ್ತೀವಿ. ರೈತರಿಗೆ ಇದರಿಂದ ಏನೆಲ್ಲ ಉಪಯೋಗ ಉಂಟು? ರೈತರಿಗೆ ಅಂದ್ರೆ ಇದು ಲೇಬರ್ ಎಲ್ಲ ಸಿಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇದು ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಮತ್ತೆ ಮಣ್ಣೆಲ್ಲ ಲೋಡ್ ಮಾಡಿ ತಗೊಂಡು ಹೋಗಿ ಅದಕ್ಕೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಬೇರೆ ಯಾವ್ದೆಲ್ಲ ಈಗ ರೆಡಿ ಆಗಿರುವಂತದ್ದು? ರೆಡಿ ಆಗಿರೋದು ಇನ್ನೊಂದು ಹೋಂಡಾ ಆಕ್ಟಿವ್ ಒಂದು ರೆಡಿ ಆಗ್ತಿದೆ. ಗಾಡಿ ಎಲ್ಲ ಕಸ್ಟಮರ್ ತಗೊಂಡ್ರೆ ಒಳ್ಳೇದು, ನಾವೇ ಕಷ್ಟ ಆಗುತ್ತೆ ಹುಡುಕಕ್ಕೆಲ್ಲ. ಹಳೆ ಗಾಡಿ ಹೊಸ ಗಾಡಿ ಆಗ್ತದೆ? ಇಲ್ಲ, ಹಳೆ ಗಾಡಿ ತಗೊಂಡ್ಬಂದು ಕೊಟ್ರೆ ಈ ತರ ಮಾಡಿ ಕೊಡ್ತಾರೆ. ಎಕ್ಸ್ಟ್ರಾ ಗೇರ್ ಸಿಸ್ಟಮ್ ಎಲ್ಲ ಗೇರ್ ಬಾಕ್ಸ್ ಎಲ್ಲ ಬೇರೆ ಬರುತ್ತೆ. ತೋರಿಸ್ತೀರಿ ಗಾಡಿಯನ್ನು? ತೋರಿಸು. ಈ ಗಾಡಿಯಲ್ಲಿ ಯಾವ್ದೆಲ್ಲ ಅಳವಡಿಕೆ ಮಾಡಿದ್ದೀರಿ ನೀವು? ಸರ್, ಇದರಲ್ಲಿ ಒಂದು ಎಕ್ಸ್ಟ್ರಾ ಹೈಡ್ರೋಲಿಕ್ ಫಿಟ್ ಮಾಡಿದ್ವಿ. ಮತ್ತೆ ಸರ್ ಡೋರ್ ಎಲ್ಲ ನೋಡಿ, ಇದು 3 ಕಡೆನೂ ಓಪನ್ ಆಗುತ್ತೆ. ಮತ್ತೆ ಗ್ರಿಲ್ ಎಲ್ಲ ಎಕ್ಸ್ಟ್ರಾ ಮಾಡಿದ್ವಿ ಮೇಲ್ಗಡೆ. 3 ಕಡೆ ಓಪನ್ ಆಗ್ತದೆ? ಹೌದು, ಡೋರ್ ಇದು 3 ಕಡೆನೂ ಓಪನ್ ಆಗುತ್ತೆ. ಈಗ ಇದರಲ್ಲಿ ಎಷ್ಟು ಕ್ವಿಂಟಲ್ ಹಾಕ್ಬೋದು? ಒಂದು 4 ಕ್ವಿಂಟಲ್ ಎಲ್ಲ ಹಾಕಾಗುತ್ತೆ. 4 ಕ್ವಿಂಟಲ್. 4 ಕ್ವಿಂಟಲ್. ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವ್ದೆಲ್ಲ ಮಾಡಿದ್ರಿ ನೀವು? ಎಕ್ಸ್ಟ್ರಾ ಸರ್, ಈ ಬಾಡಿ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್, ಮತ್ತೆ ಇದೆಲ್ಲ ಎಕ್ಸ್ಟ್ರಾ, ಈ ಟೈಲ್ ಲ್ಯಾಂಪ್ ಎಲ್ಲ ಎಕ್ಸ್ಟ್ರಾ ಮಾಡಿದ್ವಿ. ಈ ಪೈಂಟ್ ಎಲ್ಲ ನೀವೇ ಮಾಡ್ತೀರಾ? ಹೌದು ಸರ್, ಪೈಂಟ್ ಎಲ್ಲ ಫುಲ್ ಇಲ್ಲೇ ಮಾಡ್ತೀವಿ. ಗೇರ್ ಬಾಕ್ಸ್ ಕೆಲಸ? ಗೇರ್ ಬಾಕ್ಸ್ ಎಲ್ಲ ಇಲ್ಲ, ಅದೆಲ್ಲ ಅದ್ರಲ್ಲಿ ಇರುತ್ತೆ. ಮತ್ತೆ ಎಕ್ಸ್ಟ್ರಾ ಗೇರ್? ಎಕ್ಸ್ಟ್ರಾ ಇಲ್ಲ, ಇದ್ರಲ್ಲೆಲ್ಲ ಎಕ್ಸ್ಟ್ರಾ ಗೇರ್ ಬರಲ್ಲ. ಇದು ಹೋಂಡಾ ಆಕ್ಟಿವ್ ಅಲ್ಲಿ ಮಾತ್ರ. ಹೋಂಡಾ ಆಕ್ಟಿವ್ ಮಾತ್ರ. ಇದು ಮಾಡಿಫೈ ಮಾಡೋದ್ರಿಂದ ಮೈಲೇಜ್ ಏನಾದ್ರು ಕಡಿಮೆ ಡಿಫರೆನ್ಸ್ ಬರ್ತದೆ? ಡಿಫರೆನ್ಸ್ ಏನು ಬರಲ್ಲ, ಸೇಮ್ ಇರುತ್ತೆ ಮೈಲೇಜ್. ಇದು ಎಷ್ಟು ಅಪ್ಪಲ್ಲಿ ಆಗ್ತದೆ? ಸಾಮಾನ್ಯ ಕಾರ್ ಎಲ್ಲ ಹೋಗುತ್ತಲ್ಲ, ಅಂತಪ್ಪಲೆಲ್ಲ ಹೋಗುತ್ತೆ. ಹೌದು. ಇದು ಈಗ ಡಮ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತದ? ಪರ್ಮಿಷನ್ ಇಲ್ಲ, ಬರೀ ತೋಟಕ್ಕೆ ಮಾತ್ರ. ಬರೀ ತೋಟಕ್ಕೆ ಮಾತ್ರ? ತೋಟಕ್ಕೆ ಮಾತ್ರ, ಹೌದು. ಈಗ ಸಿಟಿ ಭಾಗಕ್ಕೆ ಹೋಗ್ಲಿಕ್ಕೆ ಇಲ್ಲ ಹೋಗಿಲ್ಲ. ಬೇರೆ ಕಡೆ ತೋಟ ಇದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲ ರೋಡ್ ಎಲ್ಲ ಹೋಗಿಲ್ಲ. ಯಾಕೆ ರೋಡ್ ಅಲ್ಲಿ ಹೋಗಬಾರ್ದು? ಅಂದ್ರೆ ಈ ತರ ಇದು ಪ್ಯಾಸೆಂಜರ್ ಗಾಡಿನ ಗೂಡ್ಸ್ ಮಾಡಿದ್ವಲ್ಲ, ಹಂಗಾಗಿ ಪರ್ಮಿಷನ್ ಕೊಡಲ್ಲ ನಂತರ. ಸರ್ ನೋಡಿ, ಇದೊಂದು ಹೈಡ್ರೋಲಿಕ್ ಪಿಸ್ಟನ್, ಇದು ಎಕ್ಸ್ಟ್ರಾ ಬಿಟ್ ಮಾಡಿದ್ವಿ. ಎಕ್ಸ್ಟ್ರಾ ಬಿಟ್ ಮಾಡಿ? ಹೌದು. ಮತ್ತೆ ಯಾವ ಗೇಜ್ ಇದು ಮೆಟಲ್? ಇದೆಲ್ಲ 16 ಆಗ್ತದೆ. ಫುಲ್ ಎಲ್ಲ 16, ಕೆಲ 14, ಕೆಲ 16. ಇದು ಈ ಬಕೆಟ್ ಅಲ್ಲಿ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಕೃಷಿಕರಿಗೆ? ಇದು ಬರ್ತಾರೆ ಒಂದು 10 ವರ್ಷ ಜಾಸ್ತಿ ಬರ್ಬೋದು. ಬೇರೆ ಯಾವ್ದೆಲ್ಲ ಮಾಡಿ ಕೊಡ್ತೀರಿ ನೀವು ಹಾಗಾದ್ರೆ? ಬೇರೆ ಅದೇ ಹೋಂಡಾ ಆಕ್ಟಿವ್, ಬೈಕ್ ಇದ್ದು. ಈಗ ಒಂದು ಕೃಷಿಕರು ಒಬ್ರು ತಂದ್ರೆ ಎಷ್ಟು ಟೈಮ್ ಬೇಕಾಗ್ಬೋದು ನೀವು ರೆಡಿ ಮಾಡಿ ಕೊಡ್ಬೇಕಾದ್ರೆ? ಜಾಸ್ತಿ ಆರ್ಡರ್ ಇದ್ರೆ ಇದು ಟೋಕನ್ ಎಲ್ಲ ಮಾಡ್ಬೇಕಾಗುತ್ತೆ, ಒಂದು 2 ತಿಂಗಳೆಲ್ಲ ಆಗ್ಬೋದು. 2 ತಿಂಗಳಾಗುತ್ತೆ? ಹೌದು, ಜಾಸ್ತಿ ಆರ್ಡರ್ ಇದ್ರೆ, ಇಲ್ಲಾಂದ್ರೆ ಬೇಕಾಗುತ್ತೆ. ಈ ಸ್ಕೂಟಿಗೆ ನೀವೇ ಮಾಡಿಫೈ ಮಾಡಿರೋ? ಹೌದು ಸರ್, ಇದೊಂದು 2 ವೀಲರ್ ಗೆ ಮಾಡಿರೋಂಥದ್ದು. ಸರ್, ಇದರಲ್ಲಿ ನೋಡಿ, ಇದು ಗೇರ್ ಬಾಕ್ಸ್ ಎಲ್ಲ ಎಕ್ಸ್ಟ್ರಾ ಬರುತ್ತೆ. ಸರ್, ಇದು ರಿವರ್ಸ್ ಬರುತ್ತೆ, ನ್ಯೂಟ್ರಲ್ 1 2 3 4 ಎಲ್ಲ ಬರುತ್ತೆ. ಸರ್, ಮತ್ತೊಂದು ಇದು ಬ್ರೇಕ್ ಒಂದು ಕಾಲಲ್ಲಿ ಬರುತ್ತೆ, ಹೈಡ್ರೋಲಿಕ್ ಬ್ರೇಕ್. ಮತ್ತೆ ಲಿಫ್ಟ್ ಎಲ್ಲ ಇದೆ. ಜಸ್ಟ್ ಅಷ್ಟೇ? ಹೌದು ಸರ್, ಅಷ್ಟೇ. ಓಕೆ ಸರ್, ಗೇರ್ ಬಾಕ್ಸ್ ನೋಡಿ ಇಲ್ಲಿದೆ, ಅದರಲ್ಲಿ 1 2 3 4 ಎಲ್ಲ ಅದರಲ್ಲಿ ಬರುತ್ತೆ. ಇದು ನೀವು ಎಕ್ಸ್ಟ್ರಾ ಗೇರ್ ನೀವೇ ಕೊರಿಸಿರೋ? ಸರ್, ಎಕ್ಸ್ಟ್ರಾ ಮಾಡಿರೋದು. ಹೌದು. ಪಿಕಪ್ ಎಲ್ಲ ಯಾವ ಅಪ್ ಕೂಡ ಆಗ್ತದ? ಎಂತ ಹತ್ತುತ್ತೆ ಗಾಡಿ. ಈಗ ಕಾರಿಂದ ಇದು ಬೆಟರ್? ಹೌದು ಸರ್, ಅಂದ್ರೆ ಇದು ಸಣ್ಣ ಜಾಗದಲ್ಲಿ ಕೂಡ ಹೋಗುತ್ತೆ ಅಂತ. ಇದು ಬರೀ 3 ಫೀಟ್ ಆಗ್ಲಿ ಇರುವಂತದ್ದು. 3 ಫೀಟ್ ಗ್ಯಾಪ್ ಅಲ್ಲಿ ಹೋಗ್ತದೆ? ಸರ್. ಇದು ಯಾವ ಮೆಟಲ್ ಅಲ್ಲಿ ಮಾಡಿರುವಂತದ್ದು ಸರ್? ಇದು GI. GI? ಹೌದು, 18 kg 16 kg 14 ಎಲ್ಲ ಹಾಕಿದೆ.
ಎಷ್ಟು ವೆಯ್ಟ್ ತಗೊಂಡು ಹೋಗ್ಬೋದು ಇದರಿಂದ? 200 kg. 200 kg ಹಾ ಸರ್. ಯಾವ ಅಪ್ಪಳಿ ಕೂಡ ಆಗ್ತದೆ. ಹೌದು. ಇದು ಖಾಲಿ ತೋಟದಲ್ಲಿ ಹೋಗ್ಲಿಕ್ಕೆ ಮಾತ್ರ? ಹೌದು, ಬರೀ ಯಾವ ತೋಟ ಮಾತ್ರ. ಇಕ್ಕಟ್ಟು ಜಾಗದಲ್ಲಿ ಕೂಡ ತಗೊಂಡು ಹೌದು ಹೋಗ್ಬೋದು? 3 feet ಅಗಲದ ಇದ್ರೆ ಹೌದು, 3 feet ಅಗಲ. ನೀವು ಗ್ಯಾರಂಟಿ ಏನಾದ್ರು ಕೊಡ್ತೀರಾ? 1 year ಕೊಡ್ತೀವಿ ಗ್ಯಾರಂಟಿ. ಒನ್ ಇಯರ್ ಹೌದು, 1 year. ಈಗ ಇದಕ್ಕೆ ಮಾಡಿಫೈ ಮಾಡೋದಿದ್ರೆ ಎಷ್ಟು ಆಗ್ತದೆ? ಇದಕ್ಕೆ ಆದ್ರೆ 60,000 ಆಗುತ್ತೆ ಗಾಡಿ ಬಿಟ್ಟು. ಗಾಡಿ ಕೊಟ್ರೆ 60,000ದಲ್ಲಿ ಮಾಡಿಕೊಡ್ತೀವಿ ಈ ತರ. ಗಾಡಿ ಕೊಟ್ಟು ಹೌದು ಸರ್. ನೀವು ಎಕ್ಸ್ಟ್ರಾ ಏನೆಲ್ಲ ಹಾಕ್ತೀರಿ ಇದಕ್ಕೆ? ಎಕ್ಸ್ಟ್ರಾ ಸರ್ ಇದು ಈ ಚಾಸಿ ಎಲ್ಲ ಎಕ್ಸ್ಟ್ರಾ ಬರುತ್ತೆ. ಮತ್ತೆ ಈ ಬೆಡ್ ಎಲ್ಲ ನಿಮ್ದೆ? ಹೌದು, ಇದೆಲ್ಲ ಫುಲ್ ನಮ್ದೇ ಬರುತ್ತೆ. ಒಂದು ಟೈರ್? ಹೌದು, ಒಂದು ಟೈರ್ ನಿಮ್ದು? ಹೌದು. ಅಲ್ಲ, ಟೈರ್ ಇದು ಹಿಂದ್ಗಡೆ 2 ಟೈರ್ ನಾವ್ ಹಾಕ್ತಿವಿ. ಮತ್ತೆ ಇದರಲ್ಲಿ ಒಂದು ಟೈರ್ ಇರ್ತದಲ್ಲ? ಇಲ್ಲ, ಅದು ಯೂಸ್ ಆಗಲ್ಲ. ಆಮೇಲೆ ಯೂಸ್ ಆಗುದಿಲ್ಲ? ಅದು ಯೂಸ್ ಆಗಲ್ಲ. ಅದು ಎಕ್ಸ್ಟ್ರಾ ಟೈರ್ ಕೊಡ್ತೀವಿ? ಹೌದು. ಇದು ಯಾವ ಇದು ಇದಕ್ಕೆ ಬರುವಂತ ಟೈರ್ ಯಾವ್ದಕ್ಕೆ ಬರುವಂತ? ಇಲ್ಲ, ಅದೊಂದು ಅಡ್ಡ ಬಟನ್ ಟೈರ್. ಇದು ಆಟೋ ಟೈರ್. ಅದು ಇದು ಆಟೋದ ಟೈರ್. ಹೌದು. ಓಕೆ. ಮತ್ತೆ ಏನು ಎಲ್ಲ ಬೇರೆ ಎಕ್ಸ್ಟ್ರಾ ಮಾಡ್ತೀರಿ ಸರ್? ಮತ್ತೆ ಇನ್ನೊಂದು ಅದು ಗೇರ್ ಬಾಕ್ಸ್ ಒಂದು ಎಕ್ಸ್ಟ್ರಾ. ಇದು ಸಾಕಲ್ಸರ್ ಎಲ್ಲ ಕೊಡ್ತೀವಿ ಈ ತರ. ಏನಾದ್ರು ಸರ್ವಿಸ್ಗೆ ಬಂದ್ರೆ ನೀವು ಪಾರ್ಟಿ ಅಲ್ಲಿಗೆ ಬರ್ತೀರಾ? ಕೃಷಿಕರ ಮನೆಗೆ ಹೋಗ್ತೀರಾ? ನೀವು ಅಲ್ಲಿ ತರಬೇಕು ಅಲ್ಲಿಂದ, ಹೇಗೆ ಅಂತ? ಇಲ್ಲ, ಸರ್ವಿಸ್ ಬಂದ್ರೆ ಅದೇ ಲೋಕಲ್ ಮೆಕ್ಯಾನಿಕ್ ಎಲ್ಲರೂ ಮಾಡ್ತಾರೆ, ಸೇಮ್ ಆಟೋ ತರನೇ. ಹೌದು, ಅವರು ಮಾಡ್ತಾರೆ. ಮಾಡ್ತಾರೆ. ಈಗ ಸ್ಕೂಟಿಗೆ ಮಾಡಿಫೈ ಮಾಡೋದಿದ್ರೆ 60,000. 60,000 ಆಗುತ್ತೆ. ಈ ಕಾರಿಗೆ ಮಾಡೋದಿದ್ರೆ? ಕಾರಿಗೆ ಆದ್ರೆ ಅದೇ ಆ ತರ ಹೈಡ್ರೋಲಿಕ್ ಆದ್ರೆ 85 ಎಲ್ಲ ಆಗುತ್ತೆ. ಇದಕ್ಕೆ ಆದ್ರೆ 85,000 ಖರ್ಚಾಗುತ್ತೆ, ಹೈಡ್ರೋಲಿಕ್ ಎಲ್ಲ ಸೇರಿ. ಸರಿ. ಹೌದು. ಈ ಜೀಪಿಗೆ ಆದ್ರೆ, ಜೀಪಿಗೆಲ್ಲ ಮಾಡೋದಿದ್ರೆ? ಜೀಪಿಗೆ ಆದ್ರೆ ಅಷ್ಟಾಗುತ್ತೆ, 1 lakh ಎಲ್ಲ ಆಗುತ್ತೆ. 1 lakh ಆಗುತ್ತೆ. ಹೌದು. ಈ ಕೃಷಿಕ ಒಬ್ರು ಈ ಒಂದು ಕೆಲಸವನ್ನು ಮಾಡಿರುವಂತದ್ದು, ಇಂಥ ಸಾಧಕರು ಕಡಿಮೆ ನಮಗೆ ಸಿಗುವಂತದ್ದು. ಚಿಕ್ಕ ಒಂದು ವಯಸ್ಸಿನ ಇವರು ಕೃಷಿಕರು, ಯುವಕ ಈ ಒಂದು ಸಾಧನೆಗೆ ನಾವೆಲ್ಲ ಮೆಚ್ಚಲೇಬೇಕು. ಕೃಷಿಯ ಇಂತಹ ಸಂಗತಿಗಳನ್ನು ತೋರಿಸುವ ನನ್ನ ಪ್ರಯತ್ನಕ್ಕೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ನೀವು ಈಗಾಗಲೇ ಎಷ್ಟು ಗಾಡಿಯನ್ನು ಮಾಡಿಫೈ ಮಾಡಿದಿರಿ? ನಮ್ದು 400-500 ಎಲ್ಲ ಆಗಿದೆ ಸರ್, ಟೋಟಲ್ ಆಗಿ. ಟೋಟಲ್ ಆಗಿ 400-500 ಗಾಡಿ ಮಾಡಿ. ಹೌದು ಸರ್, ನಮ್ದು 5 ವರ್ಷ ಆಯ್ತು. ಇದನ್ನು ನೀವು ಸ್ಟಡಿ ಮಾಡಿರೋದು ಇಲ್ಲಿ, ಹೇಗೆ? ನಾನು ಸ್ವಂತ ಇದರಿಂದ. ಈ ಮೊದಲು ಮಾಡಿಫೈ ಮಾಡುವಾಗ ಹೇಗಿತ್ತು ರೆಸ್ಪಾನ್ಸ್ ಅಂತ? ಅದೇ 1 year ಎಲ್ಲ ಈ ತರ ಗಾಡಿ ಕಂಪ್ಲೇಂಟ್ ಬರ್ತಿತ್ತು. ಮತ್ತೆ ಆಮೇಲೆ ಎಲ್ಲ ಸಾಲ್ವ್ ಮಾಡಿ ಈಗ ಯಾವ್ದು ತರದ್ದು ಕಂಪ್ಲೇಂಟ್ ಬರಲ್ಲ ಈ ಗಾಡಿಲಿ. ಈಗ ರೈತರ ರೆಸ್ಪಾನ್ಸ್ ಹೇಗುಂಟು? ಚೆನ್ನಾಗಿದೆ. ಗಾಡಿದು ವರ್ತ್ ಅಂತ ಹೇಳ್ತಿದ್ದಾರೆ. ಅದೇ 1 year ಅಲ್ಲೆಲ್ಲ ಅದು ಹಾಕಿದ ಬಂಡವಾಳ ಎಲ್ಲ ರಿಟರ್ನ್ ತಗೊಳ್ತಾರಂತೆ. ಈಗ ಬಯಲುಸೀಮೆಯಲ್ಲಿ ಸ್ವಲ್ಪ ಲೆವೆಲ್ ಇರೋ ಜಾಗಕ್ಕೆ ಜಾಸ್ತಿ ಉಪಯೋಗ ಆಗ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಅದು ಎಷ್ಟು ವೆಯ್ಟ್ ಹಾಕಿದ್ರು ಕೂಡ ಎಲಿಬಹುದು ಅಲ್ಲ? ಹೌದು. ಯಾಕಂದ್ರೆ ಇಲ್ಲಿ ಎಲ್ಲ ಅಪ್ ಡೌನ್ ಎಲ್ಲ ಇರ್ತದೆ ನಮ್ಮ ಈ ತೋಟದಲ್ಲಿ. ಹೌದು. ಅಂದ್ರೆ ಅಪ್ಪಿದ್ದ ಗಾಡಿ ಎಲ್ಲ 200 kg ತಗೊಂಡು ಹೋಗುತ್ತೆ. ಸರ್, ಇದು ಎಂತ ಇಕ್ಕಟ್ಟು ಜಾಗದಲ್ಲಿ ಕೂಡ ಹೋಗುತ್ತೆ. ಮತ್ತೆ ಇದು ತಗೊಂಡೋಗಿ ಒಂಚೂರು ಸ್ಟಡಿ ಬೇಕಾಗುತ್ತೆ, ಇಲ್ಲಾಂದ್ರೆ ಆಗಲ್ಲ. 200 kg ಹಾಕಿದ್ರೆ ಎಂತ ಅಪ್ಪಳಿ ಕೂಡ ಹತ್ತುತ್ತೆ. ನೋಡಿ, ಇದು ರಿವರ್ಸ್ ಗೇರ್ ಕೂಡ ಉಂಟು ಇದರಲ್ಲಿ. ರಿವರ್ಸ್ ಕೂಡ ಹಾಕಿದ್ರೆ ಸುಲಭದಲ್ಲಿ ಬರ್ಬೋದು, ಯಾವ ಇಕ್ಕಟ್ಟು ಜಾಗದಲ್ಲಿ ಕೂಡ ಇದರಲ್ಲಿ ಬರ್ಬೋದು. ಈ ತೋಟದ ಇಂಚಿಂಚು ಭಾಗ ಕೂಡ ಈ ಗಾಡಿ ಹೋಗ್ತದೆ, ಸಲೀಸಾಗಿ ಬರ್ತದೆ. ತುಂಬಾ ಅಪ್ಪು ಉಂಟು ನೋಡಿ, ಈ ಅಪ್ಪು ಕೂಡ ಬರ್ತದೆ. ಸ್ವಲ್ಪ ಇಕ್ಕಟ್ಟು ಜಾಗದಲ್ಲಿ ಕೂಡ ಟರ್ನ್ ಮಾಡಿಕೊಂಡು ಹೋಗ್ತಾರೆ. ಸರ್, ಇದು ಮಾಡಿಫೈ ಮಾಡ್ಲಿಕ್ಕೆ ಬಂದಿರುವಂತಹ ಸ್ಕೂಟಿಗಳು? ಹೌದು ಸರ್, ಇದೆಲ್ಲ ಮಾಡಿಫೈ ಮಾಡಕ್ಕೆ ಬಂದಿರುವಂತ ಗಾಡಿಗಳು. ಏನು ಬಾಕಿ ಆಗಿರುವಂತದ್ದು ಕೆಲಸ ಜಾಸ್ತಿ ಉಂಟಾ ಈಗ? ಹೌದು ಸರ್, ಅಂದ್ರೆ ಟೋಕನ್ ನಂಬರ್ ಅಲ್ಲೇ ಇತ್ತು ಆತರ. ಎಷ್ಟು ಒಂದು ಗಾಡಿ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾಗ್ತದೆ? ಒಂದು ಗಾಡಿಗೆ 1 ವಾರ ಬೇಕಾಗುತ್ತೆ. 1 ವಾರ? ಎಷ್ಟು ವರ್ಕರ್ಸ್ ಇದ್ದಾರೆ ನಿಮ್ಮೊಟ್ಟಿಗೆ? 3 ಮಂದಿ ಇದ್ದಾರೆ. 3 ಮಂದಿ ಇದ್ದಾರೆ. ಹೀಗೆ ಆಟೋ ರಿಕ್ಷಾ ಕೂಡ ಮಾಡ್ತೀರಿ? ಹೌದು ಸರ್, ಆಟೋ ರಿಕ್ಷಾ ಕೂಡ ಮಾಡ್ತೀವಿ. ಈ ಬೆಡ್ ಎಲ್ಲ ನೀವೇ ರೆಡಿ ಮಾಡೋದಾಗಾದ್ರೆ? ಹೌದು ಸರ್, ಈ ಚಾಸಿ ಎಲ್ಲ ನಾವು ಮಾಡ್ತೀವಿ. ಇದೆಲ್ಲ ಈ CD100 SSC ಅದನ್ನು ಬಂದಿರೋದು ಗಾಡಿ ಮಾಡಕ್ಕೆ. ಇದು ತೋಟದಲ್ಲಿ ಹೋಗುವಂತ ಮಾತ್ರ ಗಾಡಿ, ರೋಡಲ್ಲಿ ಹೋಗ್ಲಿಕ್ಕೆ ಇಲ್ಲ. ರೋಡ್ ಪರ್ಮಿಷನ್ ಇಲ್ಲ, ಬರೀ ತೋಟಕ್ಕೆ ಮಾತ್ರ. ಎಷ್ಟು ಹೊತ್ತು ಯಾವ ರೀತಿ ಗಾಡಿಯನ್ನು ರೆಡಿ ಮಾಡ್ತೀರಿ, ಯಾವ ರೀತಿ ಮಾಡಿಫೈ ಮಾಡಿ ಕೊಡ್ತೀರಾ ಅನ್ನೋ ಒಂದು ಮಾಹಿತಿಯನ್ನು ರೈತರಿಗೆ ನೀಡಿದ್ದೀರಾ ಸರ್. ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.